ಲೋಕಸಮರದಲ್ಲಿ ಮೊದಲ ಹಂತದ ಮತದಾನ ಯಶಸ್ವಿ. ಪಶ್ಚಿಮ ಬಂಗಾಳದಲ್ಲಿ 77.57% ಮತದಾನ. ಸಿಎಂ ಸಿನಿಮಾ ತಾರೆಗಳಿಂದ ಹಕ್ಕು ಚಲಾವಣೆ. ವೃದ್ಧಿಯ ಮತಗದ್ದ ಕಾರ್ಯದರ್ಶಿ ಸೇರಿ 5 ಅಮಾನತು. ಗಾಂಧಿನಗರ ಕ್ಷೇತ್ರದಿಂದ ಅಮಿತ್ ಶಾ ನಾಮಿನೇಷನ್. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ದೇಶದ 17 ರಾಜ್ಯ 4 ಕೇಂದ್ರಾಡಳಿತ ಪ್ರದೇಶಗಳ 102 ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಮತದಾನ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ಮೊದಲ ಹಂತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ 77.57% ಮತದಾನವಾಗಿದೆ. ಇನ್ನು ತಮಿಳುನಾಡಿನಲ್ಲಿ 65.19%, ಉತ್ತರ ಪ್ರದೇಶದಲ್ಲಿ 58.49%, ಉತ್ತರಾಖಂಡ್ನಲ್ಲಿ 54.06%, ತ್ರಿಪುರಾದಲ್ಲಿ 80.17% ಮತದಾನವಾಗಿದೆ. ಮಹಾರಾಷ್ಟ್ರದಲ್ಲಿ 55.35%, ಮಣಿಪುರದಲ್ಲಿ 69.19%, ಮೇಘಾಲಯದಲ್ಲಿ 74.21%, ಮಿಜೋರಾಂನಲ್ಲಿ 54.23%, ನಾಗಾಲ್ಯಾಂಡ್ನಲ್ಲಿ 56.91%, ರಾಜಸ್ಥಾನದಲ್ಲಿ 56.58%, ಸಿಕ್ಕಿಂನಲ್ಲಿ 69.47% ಮತದಾನವಾಗಿದೆ. ಮಧ್ಯಪ್ರದೇಶದಲ್ಲಿ 64.77%, ಛತ್ತೀಸ್ಗಢದಲ್ಲಿ 63.41%, ಬಿಹಾರದಲ್ಲಿ 48.50%, ಅಸ್ಸಾಂನಲ್ಲಿ 72.10%, ಅರುಣಾಚಲ ಪ್ರದೇಶದಲ್ಲಿ 67.15% ವೋಟಿಂಗ್ ಆಗಿದೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಾದ ಜಮ್ಮು ಕಾಶ್ಮೀರದಲ್ಲಿ 65.08%, ಅಂಡಮಾನ್ ನಿಕೋಬಾರ್ನಲ್ಲಿ 56.87%, ಪುದುಚೇರಿಯಲ್ಲಿ 73.50% ಹಾಗೂ ಲಕ್ಷದ್ವೀಪದಲ್ಲಿ 59.02% ಮತದಾನವಾಗಿದೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ. ಮೊದಲ ಹಂತದ ರಣಕಣದ ಅಭ್ಯರ್ಥಿಗಳಿಗೆ ಘಟಾನುಘಟಿ ನಾಯಕರು ಸೇರಿದಂತೆ ತಾರಾ ಬಳಗವು ಮತ ಚಲಾಯಿಸಿದೆ. ಚೆನ್ನೈನಲ್ಲಿ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್, ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಚೆನ್ನೈನಲ್ಲಿ ವೋಟ್ ಮಾಡಿದ್ರು. ನಟರಾದ ಕಮಲ್ ಹಸಾನ್, ರಜನಿಕಾಂತ್, ಧನುಷ್, ಅಜಿತ್ ಕುಮಾರ್ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಇತ್ತ ಕೊಯಮತ್ತೂರು ಬಿಜೆಪಿ ಅಭ್ಯರ್ಥಿ ಅಣ್ಣಾಮಲೈ ಮತ ಚಲಾಯಿಸಿದ್ದಾರೆ. ದಿಂಡಿಗಲ್ನಲ್ಲಿ 102 ವರ್ಷದ ವೃದ್ಧೆ ಮತ ಕೇಂದ್ರಕ್ಕೆ ಬಂದು ಮತ ಚಲಾಯಿಸಿದ್ದಾರೆ. ಕೇರಳದ ಕಣ್ಣೂರಿನ ಕಲ್ಲಿಯಸ್ಸೇರಿಯಲ್ಲಿ ಹಿರಿಯ ಮಹಿಳೆಯೊಬ್ಬರ ಮತವನ್ನ ಸಿಪಿಎಂ ಶಾಖೆಯ ಮಾಜಿ ಕಾರ್ಯದರ್ಶಿ ಚಲಾಯಿಸಿ ಸಿಕ್ಕಿಬಿದ್ದಿದ್ದಾರೆ. ಈ ಸಂಬಂಧ ಚುನಾವಣಾ ಅಧಿಕಾರಿಗಳು ಒಬ್ಬ ಮೈಕ್ರೋ ಅಬ್ಸರ್ವರ್, ಸಿವಿಲ್ ಪೊಲೀಸ್ ಅಧಿಕಾರಿಗಳು ಮತ್ತು ವಿಡಿಯೋಗ್ರಾಫರ್ ಸೇರಿದಂತೆ 5ರನ್ನ ಕಣ್ಣೂರು ಜಿಲ್ಲಾಧಿಕಾರಿ ಅಮಾನತುಗೊಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಗಾಂಧಿನಗರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು. ವಿಜಯ್ ಮುಹೂರ್ತ ಎಂದು ಪರಿಗಣಿಸಲಾದ ಮಧ್ಯಾಹ್ನ 12:39ಕ್ಕೆ ಗಾಂಧಿನಗರ ಡಿಸಿ ಕಚೇರಿಯಲ್ಲಿ ಅಮಿತ್ ಶಾ ನಾಮಿನೇಷನ್ ಮಾಡಿದ್ರು. ಅಮಿತ್ ಶಾಗೆ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಸಾಥ್ ನೀಡಿದ್ರು. ಗುಜರಾತಿನ 26 ಲೋಕಸಭಾ ಕ್ಷೇತ್ರಗಳಿಗೆ ಮೇ 7ರಂದು 3ನೇ ಹಂತದಲ್ಲಿ ಮತದಾನ ನಡೆಯಲಿದೆ.